ಹಲೋ ಫ್ರೆಂಡ್ಸ್, ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೊಂದು ಯೂಸ್ಫುಲ್ ಅಂಡ್ ಯೂನಿಕ್ ಸರ್ವಿಸ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಯಾವುದು ಅಂದ್ರೆ ಇನ್ವಾಯ್ಸ್ ಪ್ರಿಂಟ್. ಹೌದು, ಈಗ ನೀವು ನಮ್ಮ ಸೇವಾ ಬಂಧುವಿನಲ್ಲೇ ಇನ್ವಾಯ್ಸ್ ನ ಪ್ರಿಂಟ್ ಕೂಡ ತೆಗೆದು ಕೊಡಬಹುದು. ಅದುವೇ ಕೇವಲ 5 ರೂಪಾಯಿಗೆ ಮಾತ್ರ. ಬಟ್ ಫಸ್ಟ್, ಇನ್ವಾಯ್ಸ್ ಅಂದ್ರೆ ಏನು, ಇನ್ವಾಯ್ಸ್ ನ ಯೂಸಸ್ ಏನೇನು ಅಂತ ನೋಡೋಣ. ಇನ್ವಾಯ್ಸ್ ಅಂದ್ರೆ ಸಪ್ಲೈಯರ್ ಯಾರಿರ್ತಾರೆ ಅಂದ್ರೆ ಪ್ರಾಡಕ್ಟ್ಸ್ ಅಥವಾ ಗೂಡ್ಸ್ ನ ಯಾರು ಸೇಲ್ ಮಾಡ್ತಾರೋ ಅವರು ಸಪ್ಲೈಯರ್ ಆಗಿರ್ತಾರೆ. ಅಂಡ್ ಆ ಪ್ರಾಡಕ್ಟ್ಸ್ ಅಥವಾ ಗೂಡ್ಸ್ ನಾವು ಯಾರು ಪರ್ಚೇಸ್ ಮಾಡ್ತಾರೋ ಅವರು ಬಿಲ್ಲರ್ ಆಗಿರ್ತಾರೆ ಇನ್ವಾಯ್ಸ್ ಅಲ್ಲಿ. ಸೊ ಸಪ್ಲೈಯರ್ ಪ್ರಾಡಕ್ಟ್ ನ ಸೇಲ್ ಮಾಡಿದ ಮೇಲೆ ಬಿಲ್ಲರ್ ಹತ್ರ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೊಡುವಂತಹ ಒಂದು ರಿಸಿಪ್ಟ್ ಅಥವಾ ಬಿಲ್ ನ ಇನ್ವಾಯ್ಸ್ ಅಂತ ಹೇಳ್ತಾರೆ. ಇದು ಕೊಟ್ಟಾದ್ಮೇಲೆ ಬಿಲ್ಲರ್ ಅಮೌಂಟ್ ನ ಪೇ ಮಾಡ್ತಾರೆ. ಸೊ ಇದರಲ್ಲಿ ಏನೇನ್ ಮೆನ್ಷನ್ ಮಾಡಿರ್ತಾರೆ ಸಪ್ಲೈಯರ್ ಅಂದ್ರೆ, ಬಿಲ್ಲರ್ ಏನೇನ್ ಐಟಮ್ಸ್ ಪರ್ಚೇಸ್ ಮಾಡಿದಾನೆ, ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿದಾನೆ, ಅದರ ಪ್ರೈಸ್ ಎಷ್ಟೆಷ್ಟು, ಬೈಯರ್ ಅಥವಾ ಬಿಲ್ಲರ್ ನ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅಂಡ್ ಅಡ್ರೆಸ್, ಜೊತೆಗೆ ಸೆಲ್ಲರ್ ಅಥವಾ ಸಪ್ಲೈಯರ್ ನ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಇರುತ್ತೆ ಇದರಲ್ಲಿ. ಸಪ್ಲೈಯರ್ಗೆ ಯಾಕೆ ಇನ್ವಾಯ್ಸ್ ಬೇಕು ಅಂದ್ರೆ, ಒಂದು ರೆಕಾರ್ಡ್ ಸಿಗುತ್ತೆ, ಪೇಮೆಂಟ್ಸ್ ಎಲ್ಲೆಲ್ಲಿ ಆಗಿದೆ, ಎಲ್ಲೆಲ್ಲಿಂದ ಬಂದಿದೆ ಅನ್ನೋದು. ಅಕೌಂಟ್ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಅಂದ್ರೆ ಸೇಲ್ಸ್ ಎಷ್ಟೆಷ್ಟು ಆಗಿದೆ ಅನ್ನೋದಕ್ಕೆ ಒಂದು ಟ್ರ್ಯಾಕ್ ಸಿಗುತ್ತೆ ಇನ್ವಾಯ್ಸ್ ಕೊಡೋದ್ರಿಂದ. ಜೊತೆಗೆ ಸಪ್ಲೈಯರ್ ಲೀಗಲ್ ಆಗಿ ಟ್ರಾನ್ಸಾಕ್ಷನ್ಗೆ ಒಂದು ಪ್ರೂಫ್ ಮೇಂಟೈನ್ ಮಾಡಿದಾಗ ಆಗುತ್ತೆ. ಬಿಲ್ಲರ್ಗೆ ಯಾಕೆ ಇನ್ವಾಯ್ಸ್ ಬೇಕು ಅಂತ ಅಂದ್ರೆ, ಅವ್ರಿಗೂ ಕೂಡ ಒಂದು ರೆಕಾರ್ಡ್ ಸಿಗುತ್ತೆ, ಪೇಮೆಂಟ್ಸ್ ಎಲ್ಲೆಲ್ಲಿ ಆಗಿದೆ ಅನ್ನೋದಕ್ಕೆ. ಅವರು ಕೂಡ ಅಕೌಂಟ್ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಲೈಕ್ ಎಲ್ಲೆಲ್ಲಿಂದ ಪರ್ಚೇಸ್ ಮಾಡಿದೀವಿ, ಎಷ್ಟೆಷ್ಟು ಪರ್ಚೇಸ್ ಮಾಡಿದೀವಿ, ಯಾವ್ಯಾವ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿದೀವಿ, ಹೀಗೆ ಪ್ರತಿಯೊಂದರ ಟ್ರ್ಯಾಕ್ ಈ ಒಂದು ಇನ್ವಾಯ್ಸ್ ಮೂಲಕ ಸಿಗುತ್ತೆ. ಅಂಡ್ ಲೀಗಲ್ ಆಗಿ ಬಿಲ್ಲರ್ ಕೂಡ ಒಂದು ಟ್ರಾನ್ಸಾಕ್ಷನ್ ಪ್ರೂಫ್ ನ ಮೇಂಟೈನ್ ಮಾಡಿದಾಗ ಆಗುತ್ತೆ ಇನ್ವಾಯ್ಸ್ ಇಟ್ಕೊಳ್ಳೋದ್ರಿಂದ. ಸೊ ಹೇಗೆ ಇನ್ವಾಯ್ಸ್ ತೆಗಿಯೋದು ಅಂತ ನೋಡೋಣ. ನಿಮ್ಮ SBI ID ಯಲ್ಲಿ ಇನ್ವಾಯ್ಸ್ ಪ್ರಿಂಟ್ ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಈ ತರ ಕಾಣುತ್ತೆ. ಇಲ್ಲಿ ಜನರೇಟ್ ಇನ್ವಾಯ್ಸ್ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಗೊಂದು ರೆಡಿ ಇನ್ವಾಯ್ಸ್ ಫಾರ್ಮೆಟ್ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ನಿಮ್ಮ ಅಂತಂದ್ರೆ ಸಪ್ಲೈಯರ್ ಡೀಟೇಲ್ಸ್ ಹಾಗೇನೆ ಬೈಯರ್ ಅಥವಾ ಬಿಲ್ಲರ್ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು. ಏನೇನು ಎಂಟ್ರಿ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ಇಲ್ಲಿ ಸಪ್ಲೈಯರ್ ಯಾರು ಇರ್ತಾರೆ ಅವರ ನೇಮ್ ಮತ್ತೆ ಅವರ ಡೀಟೇಲ್ಸ್ ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಅವರ ಶಾಪ್ ಲೋಗೋ ಏನಾದರೂ ಇದ್ರೆ ಅವರ ಆ ಪಿಕ್ಚರ್ ನ ಇಲ್ಲಿ ಅಪ್ಲೋಡ್ ಮಾಡಿ, ಇಲ್ಲ ಅಂದ್ರೆ ಬೇಡ. ನೆಕ್ಸ್ಟ್ GST ನಂಬರ್, ಇನ್ವಾಯ್ಸ್ ನಂಬರ್ ಹಾಗೇನೆ ಇನ್ವಾಯ್ಸ್ ಡೇಟ್ ನ ಇಲ್ಲಿ ಎಂಟ್ರಿ ಮಾಡಿ ಅಷ್ಟೇ. ನೆಕ್ಸ್ಟ್ ಈ ಸೈಡ್ ಅಲ್ಲಿ ಬಿಲ್ಲರ್ ನೇಮ್ ಅವರ ಡೀಟೇಲ್ಸ್ ನ ಎಂಟ್ರಿ ಮಾಡಿ, ಮತ್ತೆ ಡೆಲಿವರಿ ಅಡ್ರೆಸ್, ಯಾವ ಅಡ್ರೆಸ್ಗೆ ಐಟಮ್ ಅಥವಾ ಪ್ರಾಡಕ್ಟ್ ನ ಡೆಲಿವರಿ ಆಗ್ತಿದೆ ಅದನ್ನ ಎಂಟ್ರಿ ಮಾಡಿ. ಸ್ಟೇಟ್ ಅಂಡ್ ಸ್ಟೇಟ್ ಕೋಡ್ ನ ಎಂಟ್ರಿ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಪ್ರಾಡಕ್ಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ನಾನು ಪ್ರಾಡಕ್ಟ್ ಜಾಗಕ್ಕೆ ರೈಸ್ ಬ್ಯಾಗ್ ಅಂತ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಜಾಗಕ್ಕೆ 25 kgs ಅಂತ ಹಾಕ್ತೀನಿ. ನೆಕ್ಸ್ಟ್ ಇಲ್ಲಿ HSN ಅಥವಾ SAC ಅಂತ ಇದೆ. ಅಂದ್ರೆ ಈಸಿ ವೇ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಪ್ರಾಡಕ್ಟ್ ಕೋಡ್, ಪ್ರತಿಯೊಂದು ಪ್ರಾಡಕ್ಟ್ ಕೋಡ್ ಅಂತ ಇರುತ್ತೆ. ಈಗ ನಾನು ರೈಸ್ ಹಾಕಿರೋದ್ರಿಂದ ಇದರ ಕೋಡ್ ನ ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ಎಷ್ಟು ಕ್ವಾಂಟಿಟಿ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೇಟ್ ಹಾಕಿ, ಒಂದು ಐಟಮ್ಸ್ ರೇಟ್ ಏನಿರುತ್ತೆ ಅದನ್ನ ಮೆನ್ಷನ್ ಮಾಡಿ. GST ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನ ಮೆನ್ಷನ್ ಮಾಡಿದ್ರೆ ಆಟೋ ಕ್ಯಾಲ್ಕುಲೇಟ್ ಆಗಿ ಫೈನಲ್ ರೇಟ್ ಶೋ ಆಗುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದ್ರೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇದೆ. ಸಪ್ಲೈಯರ್ದು ಏನಾದರೂ ಕಂಡೀಷನ್ಸ್ ಇದ್ರೆ ಇಲ್ಲಿ ಮೆನ್ಷನ್ ಮಾಡ್ಬೋದು. ಮತ್ತೆ ಪಕ್ಕದಲ್ಲಿ ಸಿಗ್ನೇಚರ್ ಅಂತ ಇದೆ. ಸೊ ಸಪ್ಲೈಯರ್ದು ಸಿಗ್ನೇಚರ್ ಫೋಟೋನ ಅಪ್ಲೋಡ್ ಮಾಡಿ ಸೇವ್ ಕೊಟ್ರೆ ಆಯ್ತು. ಜಸ್ಟ್ 5 ರೂಪೀಸ್ ಕಟ್ಟಾಗಿ ವಿತಿನ್ 2 to 3 minutes ಅಲ್ಲಿ ನಿಮ್ಮ ಒಂದು ಇನ್ವಾಯ್ಸ್ ಬರುತ್ತೆ. ಇದನ್ನ ನೀವು ಇಲ್ಲೇ ಇನ್ವಾಯ್ಸ್ ಹಿಸ್ಟ್ರಿಯಲ್ಲಿ ಬಂದು ಪ್ರಿಂಟ್ ಬೇಕಿದ್ರೆ ಪ್ರಿಂಟ್ ತಗೋಬಹುದು, ಇಲ್ಲಾಂದ್ರೆ ಶೇರ್ ಕೂಡ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇನ್ವಾಯ್ಸ್ ಪ್ರಿಂಟ್ ಬಗ್ಗೆಗಿನ ಇನ್ಫಾರ್ಮೇಶನ್. ಇನ್ನೂ ಹೆಚ್ಚು ತಿಳ್ಕೋಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವಿಡಿಯೋನ ಒಮ್ಮೆ ಹೋಗಿ ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.